ಇಷ್ಟು ದಿನ ಬರದೇ ಇದ್ದಂಥ ಕಮಿಷನರ್ ಅವರು ದಿಢೀರ್ ಅಂತ ಸ್ಟೇಷನ್ ಕಡೆಗೆ ಬಂದಿರೋದು ಯಾಕೆ? ಒಂದು ಪ್ರಶ್ನೆ ಇದೆ. ಇಲ್ಲಿ ಸ್ಟೇಷನ್ ಸುತ್ತಮುತ್ತ ಶಾಮಿಯಾನ ಹಾಕಿಸಿರೋದು ಯಾಕೆ ಅಂತ ಇದು ಒಂದು ಪ್ರಶ್ನೆ ಇದೆ. ಸ್ಥಳ ಮಹಜರು ಮುಗಿದಿದೆ, ಕಿಡ್ನ್ಯಾಪ್ ಜಾಗದ ಮಹಜರು ಮುಗಿಬೇಕಾಗಿದೆ. ಸ್ಪಾಟ್ ವೆರಿಫಿಕೇಷನ್ ಎಲ್ಲ ಮುಗಿಸಿದ್ದಾರೆ ಅವರು. ಶೆಡ್ ಗಿಡ್ಡೆಲ್ಲ ಹೋಗಿ ಇದನ್ನೆಲ್ಲ ನೋಡ್ಕೊಂಡು ಬಂದರು, ಅದೆಲ್ಲ ಆಯಿತು. ದುರ್ಗಕ್ಕೆ ಕಿಡ್ನ್ಯಾಪ್ ಮಾಡಿದವರು ಕರ್ಕೊಂಡು ಹೋಗಿ ಬಂದಿದ್ದಾರೆ, ಇವತ್ತು ಬರ್ತಾ ಇದ್ದಾರೆ. ಈಗ ಇಲ್ಲಿ ಬಂದಿರೋದೇನು ಅಂತ ಹೇಳಿದ್ರೆ, ಇನ್ನು ಉಳಿದಿರೋ ಕೆಲಸ ಏನು, 6 ದಿನಗಳ ಕಾಲದ ಕಸ್ಟಡಿ ಮುಗಿಯೋ ಮುಂಚೆನೇ ಜೈಲಿಗೆ ಹಾಕ್ಬಿಡ್ತಾರ ಇವ್ರನ್ನ ಅಂತ ಒಂದು ಪ್ರಶ್ನೆ ಇದೆ. ಫಟಾಫಟ್ ಅಂತ ತನಿಖೆ ಮುಗಿಸಿ ದರ್ಶನನ್ನು ಜೈಲಿಗೆ ಕಳುಹಿಸಿ ತನಿಖಾ ಅಧಿಕಾರಿಗಳಿಗೆ ಹಿರಿಯ ಪೊಲೀಸರು ಕಟ್ಟಪ್ಪಣೆ ಮಾಡ್ತಾ ಇದ್ದಾರಂತೆ. ತನಿಖೆ ಮುಗಿಸಿ ಕಸ್ಟಡಿ ಕಳಿಸಿ ಅವ್ರನ್ನ ಅಂತ. ಸೋಮವಾರ ತನಕ ಕಸ್ಟಡಿಗಿದೆ. ದರ್ಶನ್ ಜಾಸ್ತಿ ಆಚೆ ಇಟ್ಕೊಳ್ಳೋದು ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ. ನಾಳೆ ಒಳಗಡೆ ದರ್ಶನ್ ತನಿಖೆ ಪೂರ್ಣ ಆಗಿಬಿಡಲಿ, ಶನಿವಾರನೇ ಅಲ್ಲಿಗೆ ಬಿಟ್ಬಿಡಿ ಅಂತ ಹೇಳ್ತಾ ಇದ್ದಾರಂತೆ. ದರ್ಶನ್ ಆ್ಯಂಡ್ ಪಟಾಲಂ ಜೈಲಿಗೆ ಕಳಿಸ್ಬೇಕು ಅಂಥೇಳಿ ಪೊಲೀಸರ ಮೇಲೆ ಒತ್ತಡ ಕೂಡ ಇದೆ. ಪೊಲೀಸ್ ಸ್ಟೇಷನ್ಗಿಂತ ಜೈಲೇ ನೆಮ್ಮದಿ ಅಂತ ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಪ್ರಭಾವವನ್ನು ಬಳಸ್ತಾ ಇದ್ದಾರೆ. ದರ್ಶನ್ಗೆ ಅಂದರೆ ಏನಾಗುತ್ತೆ, ನಿಮಗೆ ಪೊಲೀಸ್ ಕಸ್ಟಡಿ ಮತ್ತು ಜೈಲು ಅಂತ ಬಂದಾಗಿಲ್ಲ ಪ್ರಶ್ನೆ, ಜೈಲು ಸ್ವಲ್ಪ ಸೌಲಭ್ಯಗಳು ಸಿಗ್ತವೆ, ಪ್ರಭಾವ ಬಳಸ್ಕೊಳ್ಬಹುದು, ಅರ್ಜಿ ಹಾಕ್ಕೊಳ್ಬಹುದು, ಕೇಳಿಕೊಳ್ಬಹುದು, ಒಂದಷ್ಟು ವ್ಯವಸ್ಥೆ ಕೂಡ ಆಗಬಹುದು. ತಿಂಡಿನೋ ಊಟನೋ ಸಿಗರೇಟೋ ಇನ್ನೊಂದೋ ಮತ್ತೊಂದೋ ಸಿಗಬಹುದೇನೋ ಅಂತ ಒಂದಿರುತ್ತೆ. ಪೊಲೀಸ್ ಕಸ್ಟಡಿ ಆದರೆ ಕೊಟ್ಟು ತಿನ್ನಬೇಕು, ಕೂತ್ಕೊಂಡು ಕಡೆ ಕೂತ್ಕೋಬೇಕು, ನಿಂತ್ಕೊಂಡು ಕಡೆ ನಿಂತ್ಕೊಳ್ಬೇಕು, ವಿಚಾರಣೆಗೆ ಬಂದಾಗ ಬರಬೇಕು, ಪ್ರಶ್ನೆ ಕೇಳಿದಾಗ ಉತ್ತರ ಕೊಡಬೇಕು. ಜೈಲಲ್ಲಿ ಟಾರ್ಚರ್ ಇರಲ್ವಲ್ಲ, ಕಸ್ಟಡಿಲಿ ಇದ್ದಷ್ಟು ಆದಷ್ಟು ಬೇಗ ಇದೆಲ್ಲ ಮುಗಿಸ್ಕೊಂಡು ಕಳಿಸ್ಬಿಡಬೇಕು ಅಂತ ತಯಾರಿ ಕೂಡ ಆಗ್ತಿದೆ ಅಂತ ಮಾಹಿತಿ. ಎಷ್ಟು ನಿಜವೋ ಎಷ್ಟು ಸುಳ್ಳೋ ಗೊತ್ತಿಲ್ಲ, ಆದರೆ ಪ್ರೆಷರ್ ಬರ್ತಿರೋದಂತೂ ನಿಜ.